ಯಾಕ ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ ಕಣೋ. ಅಲ್ಲ, ಅವಳು ಸೇನಕ್ಕಿಲ್ಲ, ನನಗೆ ಸೊಂಟ ನೋವಾಗೈತಿ ಅಂತ ಹೇಳಿ ಆ ಪಾಟಿ ನೋವು ನೋವು ಅಂದ್ರೂ ಆಸ್ಪತ್ರೆಗೆ ಕರ್ಕೊಂಡೋಗಿಲ್ವಲ್ಲ. ನೀನು ಯಾಕೆ ಸೀಮೆ ಗಂಡಸು? ಹಾಂ, ಅಲ್ಲ ಕಣ, ಎಷ್ಟು ದಿನ ಹಂಗೇನೆ ಎಂತ ಸೇನಕ್ಕೆ ನೋಡ್ಕೊಂತಿದ್ದೆ ನನ್ನ ಮಗಳನ್ನ. ಇವಾಗ ಯಾಕೆ ಹಿಂಗೆ ಮಾಡ್ತಾ ಇದೀಯ ನೀನು? ತೋ ನನ್ನೇನು ಅವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಅಂತ ಕೇಳಿಲ್ಲ. ನಾನೆಲ್ಲ ಒಂದಿಟ್ಟು ನೋವಾಗಿರ್ಬೇಕೇನ, ಯಾತನ ವೀಕ್ಸ ಪಕ್ಷ ಯಾತನ ತಿಕ್ಕೊಂಡು ಸೋರ್ ಮಾಡ್ಕೊಂತಾಳೆ ಅನ್ಕೊಂಡಿದ್ದೆ. ನನಗೇನು ಗೊತ್ತು ಸ್ಯಾನೆ ನೋವಾಗೈತಿ ಅಂತ ಹೇಳಿ. ಮುಚ್ಚ ಬಾಯಿ. ಅವಳು ಹೇಳು ಕೊಡ್ತಾಳೆ ಅಂತ ಹೇಳಿ ಅವಳು ಮಾತು ಕೇಳ್ಕೊಂಡು ನಿನ್ನ ಸೊಸೆ ಮಾತು ಕೇಳ್ಕೊಂಡು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಂಗೆ ಹಂಗೆ ಇದೆಯಾ? ಅಲ್ಲ, ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಎಂಬುದು ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣೋ. ಅಲ್ಲ, ನಮ್ಮನ್ನು ನೋಡ್ಕೊಂಡವಳಲ್ಲ, ನನಗೆ ಹೇಳ್ತಿರ್ಲಿಲ್ಲ. ನೋಡ್ಕೊಂಡು ಎಷ್ಟು ಕಷ್ಟ ಸುಖ ನೋಡ್ಕೊಂಡವಳೆ ಎಂಬುದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ದಂಗೆ ನೀನು ಹಿಂಗೆ ಮಾಡ್ತಾ ಇದೆಯಲ್ಲೋ. ಸ್ವಲ್ಪನಾದ್ರೂ ಗೊತ್ತಾಗುತ್ತಾ ಇಲ್ವ ನಿನಗೆ? ಓ, ಇವಾಗ ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಕರ್ಕೊಂಡು ಹೋಗ್ತೀನಿ, ಸುಮ್ಕಿರು ನಾನು ಎಲ್ಲಾನ. ಅಲ್ಲ, ಈಗ ಬಂದವನಿ ನನಗೆ ಫೋನ್ ಮಾಡಿ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಲ್ಲ ಯಾರೂ ಬಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ಲು. ಅದಕ್ಕೆ ಬಂದೆ ನಾನು ಊರಿಂದಾನ. ಅಲ್ಲ, ಇದ್ರೂ ನಾವು ಹುಡುಗರನ್ನ ಹೆಂಗೆ ನೋಡ್ಕೊಂಡವಳಿ, ತಾಯಿ ಇಲ್ಲದ ಮಕ್ಕಳು ಅಂತ ಹೇಳಿ ಅವಕಾನ ಸ್ವಲ್ಪ ಬೇಡ್ವಿ. ಇಲ್ಲ ಹುಡ್ಯಾರ ಯಾವಳ ಬಂದವಳೆ ಅಂತ ಹೇಳಿ ಇವತ್ತು ಇವ್ರ ಮಾತು ಕೇಳ್ಕೊಂಡು ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಂಗೆ ಸಣ್ಣ ನೋವು ಅಂತಿದ್ರು ಕರ್ಕೊಂಡು ಹೋಗ್ದಂಗೆ ಇಲ್ಲೇ ಬಿಟ್ಕೊಂಡಿದ್ಯಲ್ಲೋ. ನಿನಗೆ ಮಾನ ಮರ್ಯಾದಿದ್ದನಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣು. ನನ್ನ ಮಗಳು ಯೋಟಿ ಮನೆಗೆ ಕಷ್ಟ ಬಿದ್ದವಳೆ, ಯೋಟ್ ನೋಡ್ಕೊಂಡವಳೆ, ಕಷ್ಟ ಸುಖ ಅಂಬೋದು ನನಗೆ ಗೊತ್ತು. ಅಲ್ಲ, ಕರ್ಕೊಂಡು ಹೋಗ್ತಿದ್ವಿ. ನಾನೆಲ್ಲ ಒಂದು ಸುಸ ನೋವಾಗೈತಿ ಅನ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಿದ್ದೆ. ಅವಳೇ ನೋವಿಲ್ಲಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತ ಹೇಳಿ. ಸುಮ್ಕಿರು ಸಾಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗಂತ ಹೇಳ್ತಾರೆ, ಗೊತ್ತಾಗಲ್ವೇ? ನನ್ನ ಮುಲ್ಕಾಡೋದು ನನಗೆ ಸೊಂಟ ಹಿಂಗೆ ಆಗಿರೋದು ಗೊತ್ತಾಗಲ್ವೇ? ಹೇಳ್ತಾರೆ ಇನ್ನು ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತ ಹೇಳಿ. ಯಪ್ಪ ಹಂಗೆ ಮತ್ತೆ ಇವಾಗ ಏನು ಅಂದೇನು ಲೆಕ್ಕಿಲ್ಲ ಯಮ್ಮ, ಯಾಕಂದ್ರೆ ಸೊಸೆರು ಬಂದವ್ರೆ ಮಾಡಿಕ್ತಾರೆ ಈಗೆಲ್ಲನ ತಿಂಡಿ ಅಡುಗೆ ಎಲ್ಲ ಮಾಡಿಕ್ತಾರೆ. ಅದಕ್ಕೆ ಇವಾಗ ಏನು ಹೇಳ್ತಿದ್ದೇನು ಲೆಕ್ಕ ಇಲ್ಲ. ನಾನು ಈ ಮನೆ ಉಳಿಸ್ಕೋಬೇಕು, ಈ ಮನೆ ಒಳ್ಳೇದಾಗಬೇಕು ಅಂತೇಳಿ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ. ನಾನು ಎಷ್ಟು ನೋಡ್ಕೊಂಡಿದ್ದೀನಿ ಅಂದರೆ ಅಷ್ಟು ನೋಡ್ಕೊಂಡಿದ್ದೀನಿ. ಇವಾಗ ನೋಡು, ಈ ಹಂಗೆ ಸೊಸೆರು ಮಾತು ಕಟ್ಕೊಂಡು ಹೆಂಗೆ ಮಾಡ್ತಾ ಇದ್ದಾನೆ ಯಪ್ಪ. ಅಲ್ಲ, ಚೆನ್ನಾಗಿಲ್ಲ ಅಂದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ವಲ್ಲ. ಮೊದಲು ಒಂದಿಟ್ಟು ತಲ್ಲ ಇರುತ್ತೆ ಅಂದ್ರೆ ಸಾಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಾನಿ ಯಪ್ಪ. ಬಿಡು, ಇವಾಗ ಇನ್ಯಾಕೆ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರಿ ಇವಾಗ. ಆಸ್ಪತ್ರೆಗೆ ತಾನೆ ಈಗ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಯಾರಿಗೆ ಗೊತ್ತಿರುತ್ತೆ ನೋವೇನು ಕಾಮುತ್ತೆ? ಯಾರಿಗಾನ ನೋವು ಕಂಡ್ರೆ ಬಿಡಪ್ಪ ನೋವು ಐತೆ ಅನ್ಬೋದು. ಯಾರಿಗೂ ಒಬ್ರು ನೋವು ಕಾಣಲ್ಲ, ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ, ಅವರೇ ಹೇಳ್ಬೇಕಪ್ಪ. ಅದೇನಮ್ಮ, ನೋವು ಐತೆ ಅಂತ ನಮ್ಮ ಅಮ್ಗೇನು ಗೊತ್ತಾಗುತ್ತೆ ಹೇಳು? ಸುಮ್ಮನೆ ಹೋಗಿ ಮನೆ ಕೇಳಿದ್ರೆ ಮನೆ ಕಂಡೈತೆ ನಿಮ್ಮ ಅತ್ತೆ ಅಕ್ಕನ ಅಂತ ಅಂತು ಮನೆ ಕಂಡೈತೆ ಕಣ್ಮಮ್ಮ ಅಂತ ಅಂದ್ವಿ. ನೋವು ಐತೆ ಅಂತ ಯಾರಿಗೆ ಗೊತ್ತಿರುತ್ತೆ? ಈ ಮನೆಗೆ ಬೋಲ್ ಕಷ್ಟ ಬಿದ್ದಿದ್ದು ಹೇಳಮ್ಮ ನೀನು. ಅಯ್ಯೋ, ನನ್ನ ಮಗಳು ಈ ಮನೆ ಕಷ್ಟ ಬಿದ್ದಷ್ಟು, ಈ ಮನೆ ನೋಡ್ಕೊಂಡಷ್ಟು ಯಾರೂ ನೋಡ್ಕೊಂಡಿಲ್ಲ. ನನ್ನ ಮಗಳ ಆಗತ್ತಿ ನೋಡ್ಕೊಂಡವ್ರೆ. ನಿನ್ನ ಗಂಡುಗೆ ಮುದ್ದೆ ಮಾಡಿ ಕರಿರ್ಲಿ ಕಣೆ. ಇವತ್ತು ನನ್ನ ಮಗಳು ಮುದ್ದೆ ಮಾಡಿಕ್ಕಿ ಇವತ್ತು ಅವ್ರ ಮದುವೆ ಆಗಲಿಲ್ಲ ಅಂತ ಹೇಳಿ ಏಟ್ ಪರದಾಡಿ ಎಣ್ಣೆದು ಹುಡ್ಕಕ್ಕೆ ಎಷ್ಟು ಪರದಾಡ್ಯವಳು ನನ್ನ ಮಗಳು. ಈ ಮನೆಗೆ ಎಷ್ಟು ಒಳ್ಳೇದು ಮಾಡ್ಯವಳೆ ಅಂದರೆ ಅಷ್ಟು ಒಳ್ಳೇದು ಮಾಡವಳೆ. ಇನ್ನೊಬ್ರು ಯಾರನ್ನಾದ್ರೆ ಆಗ್ತಿರ್ಲಿಲ್ಲ. ನಾನು ಅವತ್ತು ಆಗಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ, ಯಾರೂ ಇಲ್ಲ, ನೀನು ಕೈ ಹಿಡ್ದಲ್ಲ ಇನ್ಯಾರು ಕೈ ಹಿಡಿತಾರೆ ಅಂತ ಅಂದಿದ್ಕೆ ನನ್ನ ಮಗಳು ಅವತ್ತು ಮದುವೆ ಆಗಿದ್ದು. ಅವಳಿಗೇನು ಬಂದು ಇಂಥ ಆಗ ಅಂಥದ್ದೇನಿರಲಿಲ್ಲ, ಎಣ್ಣೆ ಮದುವೆ ಆಗ ಅಂಥದ್ದು. ಅವಳು ಚೆನ್ನಾಗಿರೋರು ನಾವು ಕೆಲಸದಗಳರು ಕೇಳಿದ್ರು, ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ವಿ ನಾವು. ಬಿಡು ಹೋಗ್ಲಿ, ಏನೋ ಚೆನ್ನಾಗಿರ್ತಾಳೆ, ನನ್ನ ತಮ್ಮಗೂ ಒಳ್ಳೇದಾಗೋದೆ, ನನ್ನ ತಮ್ಮನ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಕೊಟ್ಟು ಮದುವೆ ಮಾಡಿದ್ದು. ಭಾಳ ಕಷ್ಟ ಬಿದ್ದಿದ್ದಾರೆ ಹೇಳಿ ನಿಮ್ಮ ಮಗಳು. ಇವತ್ತು ಕರ್ಕೊಂಡು ಹೋಗಲೇಬೇಕು. ಈ ಮನೆಗೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅಂದರೆ ಅಷ್ಟು ಒಳ್ಳೇದು ಮಾಡವ್ರೆ. ಕಣೆ, ನಾನಿರೋದಕ್ಕೇನೆ ಈ ಮನೆ ಉಳಿದಿರೋದು. ನಾನಿರೋದಕ್ಕೆ ಮನೆಯಾಗೆಲ್ಲ ಕಷ್ಟ ಸುಖ ನೋಡ್ಕೊಂಡು ಎಲ್ಲ ನೋಡ್ಕೊಂಡಿರೋದು. ಎಷ್ಟು ಅವ್ರಿಬ್ರದ್ದು ಮದುವೆ ಮಾಡ್ಬೇಕಂತ ಎಷ್ಟು ಪಾಠ ಬಿದ್ದಿದ್ದೀನಿ ಅಂತ ನನಗೆ ಗೊತ್ತು. ಈ ಮನೆಗೆ ಎಷ್ಟು ಒಳ್ಳೇದು ಮಾಡ್ಬೇಕಂತ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ನಿನಗೇನು ಗೊತ್ತು? ನಾನು ಅವ್ರು ಈಟಿದ್ದಾಗ ಅಮ್ಮಂಗೆ ಕಳ್ಕೊಂಡವ್ರು, ಅವಾಗಿಂದ ಬಂದು ಅವ್ರು ನೋಡ್ಕೊಂಡಿದ್ದೀನಿ ಕೇಳು. ಅಯ್ಯೋ 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 ಅಯ್ಯೋ, ಸುಮ್ಮನೆ ಮನಸ್ನಾಗ ಒಂದು ಇಟ್ಕೊಂಡು ಬಾಯಾಗ ಒಂದು ಮಾತಾಡಬೇಡ. ಮನಸ್ನಾಗೆ ಸಾವಿರ ಕೆಟ್ಟು ಕಿಡ್ಕೊಂಡು ಹೆಂಗೆ ಮಾತಾಡ್ತೀಯ ನೋಡು. ಈ ಮನೆಗೆ ಒಳ್ಳೇದು ಮಾಡಬೇಕು, ತಾಯಿಲದ ಮಕ್ಕಳು ಅಂತ ನೋಡ್ಕೊಂಡೆ ಮದುವೆ ಮಾಡೋದಕ್ಕೆ ಕಷ್ಟ ಬಿದ್ದೆ ಅಂತ ಹೇಳಿ ಎಷ್ಟು ನೀನು ಸುಳ್ಳು ಹೇಳ್ತಾ ಇದೆಯಾ ನೋಡು. ನಿನ್ನ ಮನಸ್ಸನ್ನ ಸಾವಿರ ಕೆಟ್ಕೈತೆ, ಸುಮ್ಮನಿರು. ಬಿಡ ಮತ್ತೆ ಹೋಗ್ಲಿ, ಸುಮ್ಮನಿರಿ. ಸುಮ್ಕಿರ್ ಮಾಮ, ಇವತ್ತೆ ಮನಸ್ನಾಗ ಒಂದು ಬಾಯಾಗ ಒಂದು ಮಾತಾಡುತ್ತೆ, ನಿಂತಾಗೆ ಒಳ್ಳೆಳು ಅನ್ನೋ ರೀತಿ ನಡ್ಕೊಂಬುತ್ತೆ. ನೋಡಿ ಹೆಂಗೆ ಮಾತಾಡುತ್ತೆ. ಮನಸ್ನಾಗಿರೋದೇನೆ ಇವತ್ತಿಗೆ ಈ ಮಕ್ಳು ಮದುವೆ ಆಗಬಾರ್ದು, ಈ ಮನೆಯಾಗೆ ಇವ್ರ ಮದುವೆ ಆಗಬಾರ್ದು ಅಂದ್ಕೊಂಡಿತ್ತು ನಮ್ಮ ಅತ್ತೆ. ನಮ್ಮ ಅತ್ತೆ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ? ನನಗೆಲ್ಲ ಗೊತ್ತು. ಈ ಮನೆಗೆ ಇವ್ರ ಗಂಡು ಮಕ್ಳದ್ದು ಮದುವೆ ಆಗಬಾರ್ದು, ನನ್ನ ಮಕ್ಕಳಾದರೆ ನನ್ನ ಮಕ್ಕಳಿಗೆ ಆಸ್ತಿ ಎಲ್ಲ ಆಗುತ್ತೆ. ಇವರಿಬ್ರಿಗೆ ಮದುವೆ ಮಾಡ್ದಂಗೆ ಹಂಗೇನೆ ಅವ್ರಿಬ್ರಿಗೂ ಹಂಗೆ ಇದ್ಬಿಟ್ರೆ ವಯಸ್ಸು ಹೋಯ್ತು, ಇನ್ನೇನು ಯಾರು ಹೆಣ್ಣು ಕೊಡಲ್ಲ. ಈಗ ಬರ ಹೆಣ್ಗಳೆಲ್ಲ ಸೊಟ್ಟಾಗವೆಲ್ಲ ಕ್ಯಾನ್ಸಲ್ ಮಾಡಿರೋದೇ ಇವತ್ತೇ.
ಏಯ್ ನಾನು ಯಾಕೆ ಮಾಡೋಣ ಅಂತ ಮಾತು ನೋಡೋನ್ಗಿಂದೀಯ ನಾನು ಯಾವತ್ತೂ ಮನಸ್ನಾಗ ಏನಿರುತ್ತೋ ಅದನ್ನೇ ಮಾತಾಡೋದು ನಾನು ಯಾವತ್ತೂ ಹಂಗೆ ಮಾತಾಡಲ್ಲ ನಾನು ನೀನು ಸುಮ್ಮನೆ ಇರಬೇಕು ಓಹೋ ಇಲ್ಲದೆಲ್ಲ ಮಾತಾಡಿದ್ರೆ ನಾನು ಕೇಳಲ್ಲ ನಾನು ನೀನು ಬರೋದ್ಕಿನ್ನ ಈ ಮನೆ ಮುಂದಾಗ ಬಂದಿರಲ್ಲ ಕಣಿ ನಾನು ಹೇಳ್ದಂಗೆ ಕೇಳಬೇಕು ಸುಮ್ಮನೆ ಹೆಂಗೆ ಮಾತಾಡ್ತಾಳೆ ನೋಡಮ್ಮ ಓಹೋ ಬಂದೇನು ಮುಂದಾಗಲೇ ಈ ಮನೆಯ ಕಾಪ್ರ ಮಾಡಿದ್ಲು ಹಂಗೆ ಮಾತಾಡ್ತಾಳೆ ಎಲ್ಲಾನ ನಾನು ಯಾವತ್ತೂ ನನ್ನ ಮಕ್ಳಿಗೆ ಕೇಳಿ ಬಯಸಲ್ಲ ನನ್ನ ಸ್ವಂತ ಮಕ್ಕಳು ಎಂಬ ಥರ ನೋಡ್ಕೊಂಡಿದ್ದೀನಿ ನನ್ನ ಹೊಟ್ಟೆ ಹುಟ್ಟಿರೋ ಅಂಥ ಮಕ್ಕಳು ಅಂತ ನೋಡ್ಕೊಂಡಿದ್ದೀನಿ ನಾನು ಯಾವತ್ತೂ ನಾನು ಬೇರೆಯವ್ರ ಮಕ್ಕಳು ಅಂದ್ಕೊಂಡಿಲ್ಲ ಅವ್ರನ್ನ ಏನು ನನ್ನ ಚಿಕ್ಕಮ್ಮ ಅಂತ ಕರಿಬೇಡ್ರಪ್ಪ ನನ್ನ ಅಮ್ಮ ಅಂತ ಕರೀರಿ ಅಂತ ಹೇಳಿದ್ದೀನಿ ನಾನು ನಾನು ನನ್ನ ಮಕ್ಳದ್ದು ಮದುವೆ ಆಗಬಾರ್ದು ಅಂತ ಹೇಳಿ ನಾನು ಮಾಡ್ತೀನಿ ಹೆಂಗೆ ಹೇಳ್ತೀರಾ ನೋಡು ಅಬ್ಬ ನೀವಿಬ್ರಾಳು ನನಗೇನು ಗೊತ್ತಾಗಲ್ಲ ಅಂತ ಮಾತಾಡ್ತಾ ಇದ್ದೀರಿ ನಾನು ಈ ಮನೆಗೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಹಂಗೆ ನೋಡ್ಕೊಂಡು ಈ ಮನೆ ಇಷ್ಟೊತ್ತಿ ಬಿದ್ದೋಗೋದು ಎಲ್ಲ ನಾನು ಎಲ್ಲ ನೆಲ ಒರೆಸಿ ಕಸ ಹೊಡೆದು ಎಷ್ಟು ನಾನು ಈ ಮನೆಯಾಗ ಅಚ್ಚುಕಟ್ಟು ಮಾಡ್ಕೊಂಡು ಮನೆಯಾಗೆ ತಿಂಡಿ ಅಡುಗೆ ಏನು ಬೇಕು ಅದನ್ನ ಮಾಡ್ಕೊಂಡು ಹೆಂಗೆ ನೋಡ್ಕೊಂಡಿರೋದು ನಾನು ಇವತ್ತು ಹೇಳ್ತಾಳೆ ಇವಳು ಥೂ ನೀನು ಇಂಥ ಮಾತಾಡಕ್ಕೆ ಹೋಗ್ಬೇಡ ನಿನ್ನ ಮನ್ಸಾಗ ಏನಿರುತ್ತೋ ಅದನ್ನು ಮಾತಾಡು ಮನಸ್ನಾಗ ಒಂದಿಟ್ಕೊಂಡು ಹಿಂಗೆ ಯಾಕೆ ಸುಳ್ಳು ಹೇಳ್ತೀಯ ಮನಸ್ನಾಗೆ ಸಾವಿರ ಕೆಟ್ಕಿರುತ್ತೆ ನಿನಗೆ ಕೆಟ್ಕಿಟ್ಕೊಂಡು ಸುಮ್ಮನೆ ಹಿಂಗೆ ಯಾಕೆ ಮಾತಾಡ್ತೀಯ ನಿನಗೆ ಇದ್ದಿದ್ದೇನೆ ಇವ್ರದ್ದೆಲ್ಲ ನಮ್ಮ ಮದುವೆ ಆಗಬಾರ್ದು ಮದುವೆ ಆಗ್ದಂಗಿದ್ರೆ ಎಲ್ಲ ನಮಗೆ ಆಗುತ್ತೆ ಆಸ್ತಿ ಬೇಕಾದ್ರೆ ನನ್ನ ತಮ್ಮನಿಗೆ ನನ್ನ ತವ್ರ ಮನೆಗೆ ಬರ್ಕೊಡೋಣ ಆಸ್ತಿ ಅನ್ನೋ ಥರನ ಇದ್ದೆ ನೀನೆಲ್ಲನ ಇವರಿಬ್ಬರಿಗೂ ಮದುವೆ ಆಗ್ದಂಗೆ ಒಂದಿದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದೆ ನೀನು ಅಲ್ಲ ಹೆಂಗೆ ಸುಳ್ಳು ಹೇಳುತ್ತೆ ನೋಡಿದು ಅಲ್ಲ ಎಷ್ಟು ಸುಳ್ಳು ಹೇಳೋದು ಕಲ್ತೈತೆ ಮನಸ್ನಾಗ ನೋಡಿ ಎಷ್ಟು ಇಕ್ಕೊಂಡು ಬಾಯಾಗೆ ನಮ್ಮ ಮಾಮನ ತಗ ಒಳ್ಳೆಳಂಬ ಥರ ತೋರಿಸ್ಕೊಂತೈತೆ ಮಾಮ ನಂಬೇಡ ಈ ಅಮ್ಮನ ಮನಸ್ನ ಸಾವಿರ ಕೆಟ್ಕೈತೆ ನೀನು ನೋಡಿ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲೋ ಅವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ನನ್ನ ಮಗಳ ಬಗ್ಗೆ ಹೇಳೋ ಮಾಡಿಕ್ಸ್ಕೊಂಡು ಉಂಡಲ್ಲ ನಿನ್ನ ಮಕ್ಳಿಗೆ ಮಾಡಿಕ್ಕಿದ್ಲಲ್ಲ ನನ್ನ ಮಗಳು ಅವತ್ತು ಏನು ಕೊಡೆಯಕ್ಕ ಅಂತೇಳಿ ಕೇಳ್ದಲ್ಲ ಅವತ್ತು ನಾನು ಕೊಟ್ಟು ಮದುವೆ ಮಾಡಿದ್ನಲ್ಲ ನಾವು ಕೈ ಹಿಡಿದ್ವಲ್ಲ ಇವತ್ತೇನು ನಮಗೆ ಸಿಕ್ತು ಬೆಲೆ ನಾವು ಅದು ಕೊಟ್ಟಿದ್ದಕ್ಕೆ ಇವತ್ತಿದೆ ಮರ್ಯಾದೆ ನಮಗೆ ನೋಡಿ ಹೆಂಗೆ ಮಾತಾಡ್ತಾರೆ ಸುಮ್ಮನಿರಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ರುಚಮ್ಮ ಸುಮ್ಕಿರು ಅವಳೇನು ಹಂಗೆ ಮಾಡಕ್ ಹೋಗಲ್ಲ ಅವರು ಹಂಗೆ ಅಂಥವೆಲ್ಲ ಇನ್ನೇನು ಮಾಡಕ್ ಹೋಗಲ್ಲ ಸುಮ್ಕಿರ ಮತ್ತೆ ಹೋಗ್ಲಿ ಸುಮ್ಕಿರು ಮಾಮ ಸುಮ್ಮನಿರು ನೀನು ಏನೇ ಅಂದ್ರೂ ನೀನು ನಂಬಲ್ಲ ಅಂಬೋದು ಗೊತ್ತು ಕಣ್ಮಮ್ಮ ಈ ಅಮ್ಮ ಅಂತ ಬೆಣ್ಣೆ ಅಂತ ಮಾತಾಡಿ ನಿನ್ನ ಮರಳು ಮಾಡಿದಾಳೆ ಅಂತ ಹೇಳಿ ಗೊತ್ತು ನನಗೆ ನಿಮ್ಮಂಗೆ ಮಾಡಲ್ಲ ಕಣಿ ನಾನು ನಿಮ್ಮಂಗೆ ಮಾಡಲ್ಲ ಸುಮ್ಮನೆ ಮಾಮ ಅಂತ ಹೇಳಿ ಬೆಣ್ಣೆ ಸೌರಿ ನಾವಂತ ಮಾಡಲ್ಲಕ್ಕೆ ಹೋಗಲ್ಲ ನಾವು ಯಾವತ್ತೂ ಒಳ್ಳೇದು ಮಾಡ್ತೀವಿ ಯಾರಿಗೆ ಆಗಲಿ ನಾವು ಒಳ್ಳೇದು ಮಾಡ್ತೀವಿ ಹೇಳಮ್ಮ ನೀನು ಒಳ್ಳೇದೇ ಮಾಡೋದು ಹಂಗಾದ್ರೆ ನಿನ್ನ ಮನಸ್ನಾಗ ಏನೂ ಇಲ್ವಾ ನಿನ್ನ ಮನಸ್ನಾಗ ಇವ್ರ ಮಕ್ಳು ಮದುವೆ ಆಗಬೇಕು ಇವ್ರದ್ದು ಎಲ್ಲ ಮನೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ ತಾನೇ ನೀನು ನಿನ್ನ ಮನಸ್ನಾಗ ಅದೇ ತಾನೇ ಇರೋದು ಮತ್ತೆ ಅದೇ ಇರೋದು ನನ್ನ ಮಕ್ಳು ಮದುವೆ ಮಾಡಬೇಕು ಈ ಮನೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಮನಸ್ನಾಗಿರೋದು ಸರಿ ಮತ್ತೆ ಇದೇನು ಹೇಳ್ಬೇಕು ನೀನು ಇವಾಗ ನಾನು ಸಾಕ್ಷಿ ತೋರಿಸ್ತೀನಿ ಇದೇನಂತ ಹೇಳ್ಬೇಕು ಇದನ್ನ ಯಾಕೆ ಮಾತಾಡಿದೆ ಇದು ಯಾಕೆ ಏನು ಅಂತ ಹೇಳಿ ನೀನು ಹೇಳ್ಬೇಕು ಇದನ್ನ ನೋಡಿ ಇವಾಗ ಹೇಳು ಇದನ್ನು ಮಾತಾಡ್ದಾರೆ ಯಾರು ಇವಾಗ ಏನೈತೆ ನಿನ್ನ ಮನಸ್ನಾಗೆ ಇದನ್ನ ಯಾಕೆ ಮಾತಾಡದೆ ಅಂತ ಹೇಳು ನೋಡೋಣ ಯಾಕಮ್ಮ ಇದು ಯಾತು ಫೋನ್ನಾಗ ಯಾತೈತಿ ಯಾಕಂತಂದ್ರೆ ಇವತ್ತೇ ಮಾತಾಡಿರೋದೇ ಇರೋದು ಕೇಳಿಸ್ಕೊಳಮ್ಮ ಇವತ್ತೇ ಮಾತಾಡಿರೋದ ಕೇಳಿಸ್ಕೊ ಹಾಕ್ತೀನಿ ಇವತ್ತೇ ನೋಡಿ ಇವಾಗ ಹೆಂಗೆ ಮಾತಾಡ್ತೈತೆ ಇವತ್ತೇ ಮನಸ್ನಾಗ ಏನೈತೆ ಹೊರಗೆ ಹೆಂಗೆ ಮಾತಾಡುತ್ತೆ ಅಂತ ಹೇಳಿ ನೋಡು ಮನಸ್ನಾಗ ಏನೈತೆ ಅಂತ ಹೇಳಿ ತಿಳ್ಕ ಸುಮ್ಮನಿರ್ರಿ ಯಾಕೆಲ್ಲ ಫೋನ್ನಾಗ ಎಲ್ಲ ತೋರ್ಸೋದು ನೀವು ಅಲ್ಲ ನೋಡಿ ಇವ್ರದೇ ಜೋರಾಗ್ಬಿಟ್ಟೈತೆ ಅವತ್ತು ನನ್ನ ಮಗಳು ಇದ್ದ ಮನೆಗೆ ಬಂದ್ಬಿಟ್ಟು ಇವತ್ತು ಇವ್ರದೇ ಜೋರಾಗೈತಲ್ಲ ಇವ್ರಿಬ್ರದು ತಡಿಯಮ್ಮ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀವಿ ಹಾಕ್ತೀನಿ ತಡಿ ನೋಡ್ಮಮ್ಮ ಕೇಳಿಸ್ಕ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತೆ ಮನಸ್ನಾಗೊಂದು ಬಾಯಾಗೊಂದು ಎಲ್ಲನ ಮನಸ್ನ ಸಾವಿರ ಕಿಡ್ಕೊಂಡು ಹೊರಗೆ ನಮ್ಮ ಅಮ್ಮಂತಾಗ ಹೆಂಗೆ ಮಾತಾಡ್ತಾಳೆ ಇವಾಗ ಬಂಡವಾಳ ಎಲ್ಲನ ಬಯಲು ಮಾಡ್ತೀವಿ ತಡೀರಿ ಹೆಂಗೆ ಮಾತಾಡ್ತಾಳೆ ನೋಡ್ರಿ ಅದಕ್ಕೆ ಮತ್ತೆ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡಬೇಕು ಅಂತೇಳಿ ಸುಮ್ಮನಿದ್ದೆ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.